ಬೆಳ್ಳಂಬೆಳಗ್ಗೆನೇ ಉದ್ಯಾನ ನಗರಿಯಲ್ಲಿ ಅನಾಹುತದ ಆತಂಕ ಎದುರಾಗಿದೆ. ಬೆಂಗಳೂರಿನಲ್ಲಿ ರಣಭೀಕರ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಮುಳುಗಡೆ ಆಗಿದೆ. ಕೆಆರ್ ಮಾರ್ಕೆಟ್, ಜೆಸಿ ರೋಡ್, ವಿಜಯನಗರ, ಕಾಮಾಕ್ಷಿ ಪಾಳ್ಯ, ರಾಜಾಜಿನಗರ, ವಿಧಾನಸೌಧ, ವಸಂತನಗರ, ಯಶವಂತಪುರ, ಮಲ್ಲೇಶ್ವರಂ, ಶಾಂತಿನಗರ ಸೇರಿದಂತೆ ಇತ್ತ ಭಾರಿ ಧಾರಾಕಾರ ಮಳೆ ಆಗ್ತಾ ಇರುವಂತದ್ದು. ಬೆಳ್ಳಂಬೆಳಗ್ಗೆನೆ ರಡಾರ್ಭಟಕ್ಕೆ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಗಮನಿಸ್ತಾ ಇದ್ರ ಬೆಳ್ಳಂಬೆಳಗ್ಗೆನೆ ಉದ್ಯಾನ ನಗರಿಯಲ್ಲಿ ಯಾವ ರೀತಿಯಾದಂತಹ ಆತಂಕ ಮನೆ ಮಾಡಿದೆ ಅಂತ. ಸಿಲಿಕಾನ್ ಸಿಟಿ ಬೆಂಗಳೂರು ಅಕ್ಷರಶಃ ಮಳೆಯ ಆರ್ಭಟಕ್ಕೆ ಬೆಳ್ಳಂಬೆಳಗ್ಗೆನೆ ನಲಗಿ ಹೋಗಿದೆ ಅಂತಾನೆ ಹೇಳ್ಬೋದು. ದೃಶ್ಯಗಳನ್ನ ಗಮನಿಸಬಹುದು. ಬೆಳಗ್ಗೆ ಸರಿಸುಮಾರು 4:10 ಸಮಯಕ್ಕೆ ವರ್ಣನ ಕೃಪೆ ಆದ್ರಿಂದ ಇಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲಿ ರಣಭೀಕರ ಮಳೆ ಆಗ್ತಾನೆ ಇದೆ. ರಸ್ತೆಗಳೆಲ್ಲವೂ ಕೂಡ ಮುಳುಗಡೆ ಆಗ್ತಾ ಇದೆ. ರಸ್ತೆಗಳೇ ಅದು ನದಿ ಅದು ಅಂತ ಗೊತ್ತೇ ಆಗ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆಗಳನ್ನ ಕೇಳಬೇಕಾ, ಎಲ್ಲಿ ಗುಂಡಿ ಬಿದ್ದಿರುತ್ತೋ, ಎಷ್ಟು ಅಡಿ ಗುಂಡಿ ಬಿದ್ದಿರುತ್ತೋ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಪರಿಸ್ಥಿತಿಯನ್ನ ಇವತ್ತು ವಾಹನ ಸವಾರರು ಎದುರಿಸಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಅದರಲ್ಲೂ ಮುಖ್ಯವಾಗಿ ಜನಸಂದಣಿ, ಜನದಟ್ಟ ಇರುವಂತಹ ಏರಿಯಾಗಳು. ಕೆಆರ್ ಮಾರ್ಕೆಟ್ ನಲ್ಲೂ ಮಳೆಯೋ ಮಳೆ. ಜೆಸಿ ರೋಡ್, ವಿಜಯನಗರ, ಕಾಮಾಕ್ಷಿ ಪಾಳ್ಯ, ರಾಜಾಜಿನಗರ, ವಿಧಾನಸೌಧ, ವಸಂತನಗರ, ಯಶವಂತಪುರ, ಮಲ್ಲೇಶ್ವರಂ, ಶಾಂತಿನಗರ, ಕೋರಮಂಗಲ ಸೇರಿದಂತೆ ಈ ಕಡೆ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಜನರು ಬಹಳ ಅಂದ್ರೆ ಬಹಳ ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಆಫೀಸ್ ಡ್ಯೂಟಿಗೆ ಹೋಗೋರಂತೂ ಪರದಾಡ್ಕೊಂಡು ಬರುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ರಾಜಧಾನಿಯ ಮುಖ್ಯ ಪ್ರಮುಖ ರಸ್ತೆಗಳೇನಿದೆಯಲ್ಲ, ಆ ರಸ್ತೆಗಳೆಲ್ಲವೂ ಕೂಡ ಕಂಪ್ಲೀಟ್ ಜಾಮ್ ಆಗಿ ಹೋಗ್ಬಿಟ್ಟಿದೆ. ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಕಂಪ್ಲೀಟ್ಲಿ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ ಬೆಂಗಳೂರಿನ ಜನರು. ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ತಾ ಇರೋ ಉದ್ಯೋಗಿಗಳಿಗಂತೂ ಈ ಮಳೆಯ ಕಿರಿಕಿರಿಯನ್ನ ತಡ್ಕೊಳ್ಳೋದಕ್ಕೆ ಆಗ್ತಾನೆ ಇರಲಿಲ್ಲ. ರಾಜಧಾನಿಯ ಪ್ರಮುಖ ರಸ್ತೆಗಳು ಜಲಾವೃತ ಆಗಿದೆ. ಟ್ರಾಫಿಕ್ ಜಾಮ್ ಸಮಸ್ಯೆಯೂ ಕೂಡ ಉಂಟಾಗಿದೆ. ಆ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ಉಂಟಾಗಿರುವಂಥದ್ದು. 4-5 ಗಂಟೆಗಳ ಕಾಲ ಬಿಟ್ಟು ಬಿಡದೆ ಗುಡುಗು ಸಹಿತ ಮಳೆ ಆಗ್ತಾ ಇದೆ. ಈಗಲೂ ಕೂಡ ಧಾರಾಕಾರವಾಗಿ ಸುರಿತಾನೆ ಇದೆ. ಮಧ್ಯರಾತ್ರಿ ಸುಮಾರು 2 ಗಂಟೆಗೆ ಶುರುವಾದಂತಹ ಮಳೆ ಇಲ್ಲಿವರೆಗೂ ಕೂಡ ಬಿಟ್ಟಿಲ್ಲ. ಅದರ ಪರಿಣಾಮ ಯಾವ ರೀತಿ ರಸ್ತೆಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ ಅದನ್ನ ಗಮನಿಸಬಹುದು. ಹೆಂಗ್ ಹೋಗ್ತಾರಪ್ಪ ಇದರಲ್ಲಿ ಜನರು, ಅದೇನ್ ರಸ್ತೆನಾ, ನದಿನಾ, ಹಳ್ಳ ಕೊಳ್ಳನ ಒಂದು ಗೊತ್ತಾಗಲ್ಲ. ಅಲ್ಲಿ ಮಧ್ಯದಲ್ಲಿ ಗುಂಡಿಗಳೇನಾದ್ರೂ ಇದ್ರೆ ಅಂತಂದ್ರು ನಿಜವಾಗ್ಲೂ ಕೈಕಾಲು ಮುರ್ಕೊಂಡು ಮನೆಗೆ ಹೋಗೋದೇ ಗ್ಯಾರಂಟಿ. ಕೆಲ್ಸಕ್ಕಂತ ಬಂದು ಎಲ್ಲಾದ್ರೂ ಅಪ್ಪಿ ತಪ್ಪಿ ಗುಂಡಿಗಳು, ಈ ಗುಂಡಿಮಯ ಕೇಳ್ಬೇಕಾ? ನಮ್ಮ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರು ಅನ್ನೋದಕ್ಕಿಂತ ಗುಂಡಿಮಯ ಬೆಂಗಳೂರು ಅಂದ್ರೇನೆ ಉತ್ತಮ ಅನ್ಸುತ್ತೆ. 1 ಕಿಲೋಮೀಟರ್ಗೆ 10 ಗುಂಡಿ ಇರ್ತವೆ. ಒಟ್ಟಾರೆಯಾಗಿ ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನತೆ ಅಕ್ಷರಶಃ ನಲಗಿ ಹೋಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬೆಳ್ಳಂಬೆಳಗ್ಗೆನೆ ಕೆಲಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿರೋರಂತೂ ಬಹಳ ಅಂದ್ರೆ ಬಹಳ ಸರ್ಕಸ್ ಮಾಡಿಕೊಂಡು ಕೆಲಸಕ್ಕೆ ಬಂದಂತಾಗಿದೆ. ಒಟ್ಟಾರೆಯಾಗಿ ಮಳೆ ಬೀಳ್ತಿಲ್ಲ ಅಂತ ಇತ್ತ ಒಂದು ಕಡೆ ಕನ್ನಡಿಗರು ಪರದಾಡ್ತಾ ಇರುವಂತಹ ಸಮಯದಲ್ಲೇ ಭರ್ಜರಿ ಮಳೆ ಆಗ್ತಾ ಇದೆ. 5 ತಿಂಗಳಿಂದಲೂ ಕರ್ನಾಟಕದ ಕರಾವಳಿ ಜಿಲ್ಲೆ ಸೇರಿದಂತೆ ಇತ್ತ ಸಿಲಿಕಾನ್ ಸಿಟಿ ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು ಈ ಭಾಗದಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಚಾಮರಾಜನಗರ, ಕೊಡಗು, ತುಮಕೂರು, ಹಾಸನ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಬೆಳಗಾವಿ, ಬೀದರ್, ವಿಜಯಪುರ, ಬಾಗಲಕೋಟೆ, ಹಾವೇರಿ, ಗದಗ, ಧಾರವಾಡ ಹೀಗೆ ಹಲವು ಭಾಗಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಜನರು ಒಂದು ಕಡೆ ಕಂಗಾಲಾಗ್ತಾ ಇದ್ದಾರೆ. ಯಾಕಂದ್ರೆ ಓಕೆ ಫೈನ್, ಇಷ್ಟು ದಿನಗಳ ಕಾಲ ಬರಗಾಲ ಇತ್ತು, ಮಳೆ ಬರಲಿ ಅಂತ ವರ್ಣದೇವನ ಮೊರೆ ಹೋಗಿದ್ದು ರೈಟ್. ಬಟ್ ಈಗ ವರ್ಣಾರ್ಭಟ ಹೇಗಾಗ್ತಾ ಇದೆ ಅಂತಂದ್ರೆ ದಿನ ಕಳೆಯೋ ಹಾಗಿಲ್ಲ, ಬಿಟ್ಟು ಬಿಡದೆ ಸುರಿತಾ ಇದೆ. ಹಾಗಾಗಿ ಜನರು ಈಗ ಪರಿತಪಿಸುವಂತಹ ಪರಿಸ್ಥಿತಿ ಕೂಡ ಉಲ್ಬಣ ಆಗಿದೆ. ಇತ್ತ ರೈತನ ಸ್ಥಿತಿಯಂತೂ ನಿಜಕ್ಕೂ ಕೂಡ ಹೇಳತೀರದು. ಯಾಕಂತಂದ್ರೆ ಈ ಕಡೆ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹೊಲಗಳಿಗೆ, ತೋಟಗಳಿಗೆ ಬೆಳೆಯನ್ನ ಹಾಕಿರ್ತಾರೆ. ಇನ್ನೇನು ಬೆಳೆ ಕೈಗೆ ಬರುತ್ತೆ ಅನ್ನೋಷ್ಟರಲ್ಲೇನೆ ಈ ಮಳೆ ಆತಂಕವನ್ನ ಸೃಷ್ಟಿ ಮಾಡಿದೆ. 100 ಎಕರೆ ಜಮೀನುಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ವಲ್ಲಪ್ಪ ಅಂತ ಮತ್ತೆ ರೈತ ಆತ್ಮಹತ್ಯೆಗೆ ಶರಣಾಗುವಂತಹ
ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ರಣಭೀಕರ ಮಳೆಗೆ ಐಟಿ ಸಿಟಿ ಜನರು ಅಕ್ಷರಶಃ ದಂಗಾಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ.